ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಬಹಳ ಪ್ರಯತ್ನಗಳು ನಡೆದಿದ್ದಾವೆ ಅನ್ನುವಂಥದ್ದು ಎಲ್ಲನೂ ನೀವು ಟಿವಿಯಾಗ ನೋಡಿದ್ದೀನಿ, ನೀವು ಪೇಪರ್ದಾಗ ನೋಡಿದ್ದೀನಿ. ಅದನ್ನೆಲ್ಲ ನೀವು ಹೇಳ್ಬೇಕು. ಅದನ್ನ ಹೆಂಗೆ ತಿಳ್ಕೊಂಡು ಹೇಳಿದ್ರು ಎಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ. ನನಗಂತೂ ನನ್ನ ಗಮನಕ್ಕೆ ಬಂದಿಲ್ಲ. ಅಲ್ಲ, ಅದು ಈಗ ನಾವು ಹೇಳಿದ್ರು ಕೂಡ ಕೆಲವೊಂದಿಷ್ಟು ಖಚಿತ ಮೂಲಗಳು ತಮ್ಮ ಖಚಿತ ಮೂಲ ನಿಮ್ಮ ಮೂಲ ಗೊತ್ತಿಲ್ಲ. ನಾನು ಟಿವಿಯಾಗ ನೋಡಿದ್ದೀನಿ, ನನಗೆ ಗೊತ್ತಿಲ್ಲ. ಸಿಎಂ ಮಾಡೋ ನಿಟ್ಟಿನಲ್ಲಿ ಸ್ವಾಮಿಗಳು ಆಶೀರ್ವಾದ ಯಾರ್ಯಾರಿಗೆ ಮಾಡ್ತಾರೆ. ಆದರೆ ಮುಖ್ಯಮಂತ್ರಿಗಳ ಆಯ್ಕೆ ಶಾಸಕಾಂಗ ಪಕ್ಷದಲ್ಲಿ ನಡೀಬೇಕಾಗ್ತಾ ಇದೆ. ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾ ಇದೆ. ನನ್ನ ಅಭಿಪ್ರಾಯ ಇನ್ನೊಬ್ಬರ ಅಭಿಪ್ರಾಯ ಗೌಣ ಆಗ್ತದೆ ಇಲ್ಲಿ. ಅದು ಎಲ್ಲ ತಂದಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಂದಾದ ಒಂದು ವಿಚಾರಧಾರೆಗಳು ಮತ್ತೊಂದು ಇದಾವೆ. ಆ ಪ್ರಕಾರ ಸಿಎಂ ಅಲ್ಲ, ಈಗ ಚಂದ್ರಶೇಖರ ಸ್ವಾಮಿ ನಂತರ ಇನ್ನೊಂದು ಕಡೆ ಶ್ರೀಶೈಲ ಸ್ವಾಮೀಜಿಗಳು, ರಂಭಾಪುರಿ ಸ್ವಾಮೀಜಿಗಳು ನಿರಂತರವಾಗಿ ನನಗೆ ಗೊತ್ತಿಲ್ಲ. ಸ್ವಾಮೀಜಿಗಳು ಮುಖ್ಯಮಂತ್ರಿಗಳು ಮಾಡೋದು ನನಗೆ ಗೊತ್ತಿಲ್ಲ. ಸ್ವಾಮೀಜಿಗಳು ಮುಖ್ಯಮಂತ್ರಿ ಮಾಡೋದು ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಆಗೋ ಪದ್ಧತಿ ಸಂವಿಧಾನಬದ್ಧ ಯಾವ ರೀತಿ ಆಗಬೇಕು ಅದು ಆಗ್ತದೆ. ಆದರೆ ತಮ್ಮ ಅಭಿಪ್ರಾಯವನ್ನು ಸ್ವಾಮೀಜಿಗಳು ಹೇಳ್ತಾರೆ ವಿನ ಅದಕ್ಕೆ ಅಷ್ಟೊಂದು ಮಹತ್ವ ಕೊಡ್ತಕ್ಕಂಥದ್ದು. ಬಟ್ ಈಗ ಅವಕಾಶ ಕೊಡಬೇಕಂತೇಳಿ ಮೇಲಿನ ಮೇಲೆ ಬೇರೆ ಬೇರೆ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಸರಿ? ಸ್ವಾಮೀಜಿಗಳ ಬಗ್ಗೆ ಏನು ಕಾಂಗ್ರೆಸ್ ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.